ನಿಮಗೆಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ, ನಾವು ಕೂಡ ಟಾಪ್ ಕಾಲೇಜಸಲ್ಲಿ ಇಂಜಿನಿಯರಿಂಗ್ನ ಮಾಡಬೇಕಂತ. ಸೊ ಇದು ಬಂದು ಇಂಜಿನಿಯರಿಂಗ್ ಕಾಲೇಜಸ್ ಯಾವುದಾದ್ರು ಟಾಪ್ ಕಾಲೇಜಸ್ ಇದೆ, ಒಂದು ಟಾಪ್ 10 ಟಾಪ್ 30 ಕಾಲೇಜಸ್ಸು ನಾನು ಲಿಸ್ಟ್ ಮಾಡಿದ್ದೀನಿ. ಐ ಹೋಪ್ ಇದು ಬೆಸ್ಟ್ ಲಿಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಟಾಪ್ 5 ಕಾಲೇಜಸ್ಸು, ಟಾಪ್ 10 ಕಾಲೇಜಸ್ಸು, ಟಾಪ್ 20 ಕಾಲೇಜಸ್ಸು ಮತ್ತು ಟಾಪ್ 30 ಕಾಲೇಜಸ್ಸು ಆಲ್ ಓವರ್ ಕರ್ನಾಟಕ ಯಾವ್ದಾವ್ದು ಬರುತ್ತೆ ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಹ್ಯಾಂಡ್ ರೈಟಿಂಗ್ನ ಇಗ್ನೋರ್ ಮಾಡಿ, ಕಂಟೆಂಟ್ ಮೇಲೆ ಮಾತ್ರ ಫೋಕಸ್ ಮಾಡಿ. ಐ ನೋ ಹ್ಯಾವ್ ಅ ಬ್ಯಾಡ್ ಹ್ಯಾಂಡ್ ರೈಟಿಂಗ್, ಇಟ್ಸ್ ಓಕೆ. ಮೊದಲನೇದಾಗಿ ಒಂದು ಟಾಪ್ 5 ಕಾಲೇಜಸ್ ಯಾವುದ್ಯಾವುದು ಅಂತ ನೋಡೋದಾದರೆ ಕರ್ನಾಟಕದಲ್ಲಿ, ಸೊ ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತಿರೋಂಗೆ ಮೊದಲನೇದಾಗಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ದೇ ಇರುತ್ತೆ, ಬ್ಯಾಂಗ್ಳೂರು RVCE. ಸೊ ಇದ್ರದ್ದು ಕಾಲೇಜ್ ಕೋಡ್ ಬಂದು E005. ಇದು ಬಂದು KCET ಕಾಲೇಜ್ ಕೋಡ್, ಅಂದರೆ ಎವ್ರಿ ಕಾಲೇಜಸ್ ಇಟ್ಸ್ ಓನ್ ಯುನೀಕ್ ಕಾಲೇಜ್ ID. ಇದು ಕೂಡ ಒಂದು E005 ಒಂದು RVCEದು ಯುನೀಕ್ ಕಾಲೇಜ್ ID. ಹಂಗೆ ಈಗ ಟಾಪ್ 5 ಅಂತ ನೋಡೋದಾದರೆ ಇವಾಗ ಟಾಪ್ 30 ಅಂದರೆ ಟೋಟಲ್ 30 ಕಾಲೇಜಸ್ ನೋಡೋಣ. ಸೊ ನನ್ನ ಒಂದು ಇದರಲ್ಲಿ ಟಾಪ್ 5 ಯಾವುದ್ಯಾವುದು ಅಂತ ನೋಡೋದಾದರೆ RVC ಫಸ್ಟ್ ಕಾಲೇಜು. ಸೊ ಆಬ್ವಿಯಸ್ಲಿ ಟಾಪ್ 5 ಕಾಲೇಜಸ್ ಅಂತ ಬಂದಾಗ RVC ಫಸ್ಟ್ ಬಂದೇ ಬರುತ್ತೆ. ಟಾಪ್ 2ಗೆ ನಾನು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ತೊಗೊತಾ ಇದ್ದೀನಿ. ಇದು ಬಂದು ಬಸವನಗುಡಿಲಿದೆ. ಇದ್ರದ್ದು ಕಾಲೇಜ್ ಕೋಡ್ ಬಂದು 2 ಕಾಲೇಜ್ ಕೋಡ್ ಬರುತ್ತೆ. ಒಂದು ಏಡೆಡ್, ಅಂದರೆ ಇದರಲ್ಲಿ 7 12 ಅಂತ 2 ಇರುತ್ತೆ. 2 ಕಾಲೇಜ್ ಕೋಡ್ನು ಹಾಕಿರ್ತೀನಿ. E003 ಒಂದು ಮತ್ತು E048 7 12, ಅಂದರೆ ಇದು BMSದ 2 ಕಾಲೇಜ್ ಕೋಡ್ ಕೂಡ. ಇವಾಗ ನಾನು ಇಲ್ಲೇನು ಸ್ಕ್ರೀನ್ ಮೇಲೆ ನಿಮಗೆ ಬರ್ತಿದ್ದಲ್ಲ, ಅದು ಪೆಸ್ ಯೂನಿವರ್ಸಿಟಿ. ಇದು ಬಂದು ಔಟರ್ ರಿಂಗ್ ರೋಡ್ ಕ್ಯಾಂಪಸ್ಸು. ಇದ್ರದ್ದು ಕಾಲೇಜ್ ಕೋಡ್ ಬಂದು E009 MSRIT, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದ್ರದ್ದು ಕಾಲೇಜ್ ಕೋಡ್ ಬಂದು E006. ಟಾಪ್ 5 ಬಂದಾಗ ಗೌರ್ಮೆಂಟ್ ಕಾಲೇಜು UVCE. ಇದ್ರದ್ದು ಕಾಲೇಜ್ ಕೋಡ್ ಬಂದು E001. ಹಳೆ ಕ್ಯಾಂಪಸ್ ಅಂತಲೇ ಹೇಳ್ಬೋದು, ಹಳೆ ಕಾಲೇಜು, ಹಳೆ ಕ್ಯಾಂಪಸ್ಸು. ಇದು ನನ್ನ ಪ್ರಕಾರ ಟಾಪ್ 5 ಕಾಲೇಜಸ್ಸು. ಅಂದರೆ ಇದು ಫಾರ್ KCET. ಆಮೇಲೆ ನೀವು ಇಲ್ಲಿ ಕಮೆಂಟಲ್ಲಿ NITಗೆ ಹಾಕಿಲ್ಲ, IIIT ಹಾಕಿಲ್ಲ ಅಂದರೆ ಅದು JEE ಮೈನ್ಸಲ್ಲಿ ಬರುತ್ತೆ. KSETಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ಅಡ್ಮಿಷನ್ಸ್ ಇಲ್ಲ. ಟಾಪ್ 6 ನೋಡೋದಾದರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು. E007 ಕಾಲೇಜ್ ಕೋಡ್ ಬಂದು, ನೀವು ಕಾಲೇಜ್ ಕೋಡು ಇದೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಆಪ್ಷನ್ ಎಂಟ್ರಿ ಅಥವಾ ಕಾಲೇಜ್ನ ಲಿಸ್ಟ್ನ ನೀವು ಅಲ್ಲಿ ಚಾಯ್ಸ್ ಆಪ್ಷನ್ ಎಂಟ್ರಿ ನೀವು ಮಾಡಬೇಕಾದ್ರೆ ನಿಮಗೆ ಕಾಲೇಜ್ ಕೋಡ್ ಹೆಲ್ಪ್ ಆಗುತ್ತೆ. ನಾನು ಕಾಲೇಜ್ ಕೋಡ್ ಕೆಲವು ಲಿಸ್ಟ್ ಮಾಡಿದ್ದೀನಿ, ಕೆಲವು ಸಿಕ್ಕಿಲ್ಲ. ಸಿಕ್ಕಿದಾಗ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಯಾವುದು ಮಿಸ್ ಆಗಿರುತ್ತೆ ಅದು. ಇಫ್ ಇನ್ ಕೇಸ್ ನಿಮಗೆ ಗೊತ್ತಿದ್ದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು, ಕುಮಾರಸ್ವಾಮಿ ಲೇಔಟ್ ಹತ್ರ ಇದೆ, ಬನಶಂಕರಿಲಿ. ನಿಮ್ಗೆ ಇಲ್ಲಿ ಮೇ ಬಿ ಟಾಪ್ 6 7 ವೇರಿ ಆಗ್ಬೋದು. ಅಕಾರ್ಡಿಂಗ್ ಟು ನಿಮ್ಮ ರ್ಯಾಂಕಿಂಗು ನೀವು ಒಂದು ಸಲ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಐ ಗೋ ಫಾರ್ SJCE ಮೈಸೂರು. ಇದು ಬಂದು E057. ಇದ್ರದ್ದು KSET ಕಾಲೇಜ್ ಕೋಡ್ ಏನಿದೆ ಅದು ಬಂದು E057. ಟಾಪ್ 8 ನೋಡೋದಾದರೆ NIE ಮೈಸೂರು. ಇದರಲ್ಲಿ 7 12 2 ಇದೆ NIEನಲ್ಲಿ. 7 ಕೋಡ್ ಬಂದು E022, 12 ಕೋಡ್ ಬಂದು E056. ಟಾಪ್ 9 ಏನಾದರೂ ನೋಡೋದಾದರೆ KLE BVB ಹುಬ್ಬಳ್ಳಿಂದು. ಸೊ ರೀಸೆಂಟ್ ಡೇಸಲ್ಲಿ ಇದು ಕಾಲೇಜು ತುಂಬ ಚೆನ್ನಾಗಿದೆ, ಕ್ಯಾಂಪಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇದ್ರದ್ದು ನಿಮ್ಗೆ ಏನಾದರೂ ಕೋಡ್ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಕಾಲೇಜ್ ಕೋಡ್ ನಾನು ಟ್ರೈ ಮಾಡಿದೆ, ನನಗೆ ಸಿಗಲಿಲ್ಲ ಅಂದರೆ ನಾನು ಜಾಸ್ತಿ ಅದಕ್ಕೆ ಹೋಗಲಿಲ್ಲ. ಸೊ ಇದಕ್ಕೆ ನಿಮಗೆ ಕಾಲೇಜ್ ಕೋಡ್ ಗೊತ್ತಾದರೆ ಇದಕ್ಕೆ ನೀವು ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ನಾನು ಟಾಪ್ 10 ನೋಡೋದಾದರೆ, ಸೊ ಇವಾಗ ನಾನು SIT ಹೋಗ್ತೀನಿ. SIT ತುಮಕೂರು ಬಂದು ನಾನು ಇದ್ರದ್ದು ಕಾಲೇಜ್ ಕೋಡ್ ಬಂದು E016. ನಿಮ್ಮ ಕಾಲೇಜ್ ಕೋಡೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಏನು ಇಷ್ಟು ಲಿಸ್ಟ್ ಕೊಡ್ನಲ್ಲ, ಇದು ಬಂದು ಸೊ RVC ಆಗಿರ್ಬೋದು, BMS ಆಗಿರ್ಬೋದು, ಇವೆಲ್ಲ ಬಂದು ಟಾಪ್ 5 ಕಾಲೇಜು ಇಲ್ಲಿವರೆಗೂ. ಮತ್ತು ಇಲ್ಲಿ ಬಂದು ಟಾಪ್ 10 ಕಾಲೇಜಸ್ ಇಲ್ಲಿವರೆಗೂ. ನಿಮ್ಮ ರ್ಯಾಂಕಿಂಗ್ ಟಾಪ್ 10 ಒಳಗಡೆ ಸಿಗೋ ಚಾನ್ಸಸ್ ಇತ್ತಂದರೆ ಸೊ ನೀವು ಇದನ್ನೇ ಪ್ರಿಫರ್ ಮಾಡಿದ್ರೆ ಒಳ್ಳೇದಂತ ಅನಿಸುತ್ತೆ. ನೀವು ಒಂದು ಸಲ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಕೂಡ ಯೋಚನೆ ಮಾಡಿ, ನಾನು 4-5 ಸಲ ಥಿಂಕ್ ಮಾಡಿ ನಿಮ್ಗೆ ಯಾವುದು ಸರಿ ಅನಿಸುತ್ತೋ ನೀವು ಅಪ್ಲೈ ಮಾಡಿ. ಇದು ನಾನು ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಇದಕ್ಕೆ ಹೋಗಿ ಅಂತ ಹೇಳ್ತಿಲ್ಲ. ಬಟ್ ಈಗ ನಾನೇನು ಲಿಸ್ಟ್ ಮಾಡಿದ್ದೀನಿ ಇದು ಬೆಸ್ಟ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಟ್ಸ್ ಬೆಸ್ಟ್. ಟಾಪ್ 11 ನೋಡೋದಾದರೆ BIT ಕಾಲೇಜು. ಇದು KR ಮಾರ್ಕೆಟ್ ಹತ್ರ ಇದೆ ಬೆಂಗಳೂರಲ್ಲಿ. ಇದ್ರದ್ದು ಕಾಲೇಜ್ ಕೋಡ್ ಬಂದು E008. ಒಂದು ಚಿಕ್ಕ ಕ್ಯಾಂಪಸ್ಸು, ಅಂದರೆ ದೊಡ್ಡದಾಗಿಲ್ಲ ಕ್ಯಾಂಪಸ್ಸು, ಲೈಕ್ PU ಕಾಲೇಜಸ್ ಸ್ಕೂಲ್ ಟೈಪ್ ಆ ಥರ ಫೀಲ್ ಆಗುತ್ತೆ. ಯಾಕಂದರೆ ಆ ಥರ 12th ನನ್ನ ಒಂದು ಚಾಯ್ಸ್ ಏನಂದರೆ BMSIT. ಇವಾಗ ಟಾಪ್ 13ನಲ್ಲಿ ನಾನು ಡಾಕ್ಟರ್ AIT ಕಾಲೇಜ್ನ ಪ್ರಿಫರ್ ಮಾಡ್ತೀನಿ. ಇದರಲ್ಲಿ 7 12 2 ಇದೆ. 7 ಅಂದರೆ ಕಡಿಮೆ ಫೀಸ್ ಇರುತ್ತೆ ಅದಕ್ಕೆ, 12 ಅಂದರೆ ನಾರ್ಮಲ್ ಈಗ ಎಷ್ಟು ಫೀಸ್ ಇರುತ್ತೋ ಅಷ್ಟಿರುತ್ತೆ. ಇದ್ರದ್ದು ಕಾಲೇಜ್ ಕೋಡು ನನಗೆ ಸಿಕ್ಕಿಲ್ಲ. ನಾನು ಇದನ್ನು ಮ್ಯಾಕ್ಸಿಮಮ್ ನಾನು ಇದಕ್ಕೆ
ಕಮೆಂಟ್ ಸೆಕ್ಷನಲ್ಲಿ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾವ್ದಾವ್ದು ಕಾಲೇಜ್ ಕೋಡು ಸಿಕ್ಕಿಲ್ಲ ಅವೆಲ್ಲ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಕೆಲವು ಕಾಲೇಜಸ್ ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಟಾಪ್ 14 ಅಂತ ನೋಡೋದಾದ್ರೆ RNSIT ನೀವು ಹೋಗ್ಬೋದು. RNSIT VTU ಬಂದು RNSIT ಕೌಡ್ ಬಂದು E118. RNSIT ಆದಮೇಲೆ ಟಾಪ್ 15 ನೋಡೋದಾದರೆ BNMIT ಕೂಡ ನೀವು ಹೋಗ್ಬೋದು. ಇದು ಇವಾಗ BNMIT ಆಟೋನಮಸ್ ಆಗಿದೆ, VTU ಅಫಿಲಿಯೇಟೆಡ್ ಆಟೋನಮಸ್ ಆಗಿದೆ. ಈ BNMIT ಕಾಲೇಜ್ ಕೋಡ್ ಬಂದು E107. BNMIT ಆದಮೇಲೆ ಗೋಫರ್ ನಿಟ್ಟೆ ಮೀನಾಕ್ಷಿ, ಇದ್ರದ್ದು ಕಾಲೇಜ್ ಕೋಡ್ ಬಂದು E105. ಸೊ ನಿಟ್ಟೆ ಆದಮೇಲೆ ಮೇ ಬಿ ಯು ಮೇ ಗೋಫರ್ SJBIT ಆಲ್ಸೋ, ಇದು ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಟಾಪ್ 18 ನೋಡೋದಾದ್ರೆ JSSಗೂ ಹೋಗ್ಬೋದು, ಅದು ಚೆನ್ನಾಗಿದೆ ಕಾಲೇಜು. ಮತ್ತೆ ಟಾಪ್ 19 ಇದೆಲ್ಲ ಆದಮೇಲೆ ಬೇಕಂದ್ರೆ ನೀವು ನ್ಯೂ ಹಾರಿಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಇದ್ರದ್ದು ಕಾಲೇಜ್ ಕೋಡ್ ಬಂದು E099. ಟಾಪ್ 20 ಯಾವುದಂತ ನೋಡೋದಾದ್ರೆ ರೇವಾಗ್ ಹೋಗ್ಬೋದು. ಸೊ ಇದ್ರದ್ದು ಕಾಲೇಜ್ ಕೋಡ್ ಬಂದು E232. ಒಂಥರ ಗ್ರೀನರಿ ಕ್ಯಾಂಪಸ್ಗಳು, ಸೊ ಸರೌಂಡೆಡ್ ಬೈ ಗ್ರೀನರಿ. ಆದಮೇಲೆ ಟಾಪ್ 20 ಕಾಲೇಜಸ್ ಇದು ನನ್ನ ಲಿಸ್ಟು. ಸೊ ಇದರಲ್ಲಿ ನಿಮ್ಗೇನಾದರೂ ಯಾವುದಾದ್ರೂ ಹಿಂದೆ ಮುಂದೆ ಮೇಲೆ ಕೆಳಗೆ ಹಾಕಿದರೆ ನೀವು ಆಲ್ಟರ್ ಮಾಡ್ಕೊಳ್ಳಿ, ಇಲ್ಲ ನೀವು ಕಮೆಂಟಲ್ಲಿ ಹಾಕ್ರಿ. ಟಾಪ್ 20 ಕಾಲೇಜಸ್ ಆಯಿತು. ಈ ಗೋಫರ್ 21ನಲ್ಲಿ ನೋಡೋದಾದರೆ ಸೊ MVJಗಾದರೂ ಹೋಗಿ, MVJ ಕಾಲೇಜ್ ಆಫ್ ಇಂಜಿನಿಯರಿಂಗು, MVJ ಕಾಲೇಜ್ಗೂ ಹೋಗ್ಬೋದು. ಸೊ ನೀವೇನಾದರೂ MVJ ಇಷ್ಟಪಟ್ಟರೆ 011 ಆರ್ ಎಲ್ಸ್ CMRITಗೂ ಹೋಗ್ಬೋದು. ಅಂದರೆ MVJ CMRIT ನಿಮ್ಗೆ ಯಾವ್ದು ಬೇಕದು ಹಿಂದೆ ಮುಂದೆ ಮಾಡ್ಕೊಳ್ಳಿ. ಸೊ ನಾನು CMRIT MVJ ಯಾವುದಾದ್ರೂ ಓಕೆ. ನೆಕ್ಸ್ಟು ನೋಡ್ಕೊಳ್ಳೋದಾದರೆ 23rd ಪ್ಲೇಸಲ್ಲಿ ನೋಡೋದಾದರೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೆಕ್ಸ್ಟ್ ನೋಡೋದಾದರೆ CMRIT ಆದಮೇಲೆ ಆಚಾರ್ಯಗೆ ಹೋಗ್ಬೋದು. ಸೊ ಇದ್ರದ್ದು ಕಾಲೇಜ್ ಕೋಡ್ ಬಂದು E079. ಹಾಸನ್ಗೆ ಹೋಗ್ಬೇಕಂದ್ರೆ ಸೊ ಆಬ್ವಿಯಸ್ಲಿ ಮಲ್ನಾಡ್ ಕಾಲೇಜ್ ಇದೆ. ಸೊ ಮಲ್ನಾಡ್ ಕಾಲೇಜ್ಗೂ ನೀವು ಹೋಗಿ. ನೆಕ್ಸ್ಟ್ 25th ಪ್ಲೇಸಲ್ಲಿ ಗೋಫರ್ ಪೆಸ್ ಮಂಡ್ಯ ಆದಮೇಲೆ 26th ನೋಡೋದಾದರೆ UBDT ದಾವಣಗೆರೆ. ಈಗ ನಾನು ಏನು ಲಿಸ್ಟ್ ಮಾಡ್ತಾ ಇದ್ದೀನಿ ಇದು ಟಾಪ್ 30 ಕಾಲೇಜಸ್ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್. ಅದೇನಾದರೂ ವೇರಿ ಇತ್ತಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ನಿಮ್ಮ ರ್ಯಾಂಕಿಂಗ್ ವೈಸ್ ಅದೆಲ್ಲ ಡಿಸೈಡ್ ಮಾಡಿಕೊಂಡು ಈ ಲಿಸ್ಟಲ್ಲಿ ಬಂದಿಲ್ಲ ಅಂದರೆ ಇಫ್ ಇನ್ ಕೇಸ್ ನಿಮಗೆ ಇವಾಗ ಈ ಟಾಪ್ 30 ಕಾಲೇಜಸ್ ಅಂತ ಏನು ಲಿಸ್ಟ್ ಮಾಡಿದ್ದೀನಿ ಇದು ಯಾವುದೂ ಸಿಕ್ಕಿಲ್ಲ ಅಂದರೂ ಕೂಡ ಸೊ ನಾನು ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ. ಅಂದರೆ ಸೊ ಇವಾಗ ನಿಮ್ಮ ರ್ಯಾಂಕಿಂಗ್ ಏನಾದರೂ ತುಂಬ ಜಾಸ್ತಿ ಬಂತು, ಅಬೋವ್ 50,000 ಅಥವಾ 60,000 1 lakh ಮೇಲೆ ಈ ಥರ ಬಂತಂದರು, ಸೊ ಐ ಹ್ಯಾವ್ ಸಮ್ ಸೆಟ್ ಆಫ್ ಕಾಲೇಜಸ್ ಆಲ್ಸೋ. ಸೊ ನಿಮಗೆ ಆ ವಿಡಿಯೋ ಕೂಡ ಬೇಕಂದರೆ ನೀವು ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಒಂದು 2 or 3 ಡೇಸಲ್ಲಿ ನಾನು ಮಾಡಿಕೊಡ್ತೀನಿ ಅದಕ್ಕೂ ಕೂಡ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಟಾಪ್ 30 ಕಾಲೇಜಸ್ಸು. ಸೊ ನಿಮ್ಮ ರ್ಯಾಂಕಿಂಗು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ರ್ಯಾಂಕಿಂಗು ವಿತಿನ್ ಸೊ 30 ಕಾಲೇಜಸ್ ಒಳಗಡೆ ನಿಮ್ಗೆ ಒಳ್ಳೆ ಕಾಲೇಜಸ್ ಸಿಗಲಿ ಅಂತ ನಾನು ಕೂಡ ಬೇಡ್ಕೋತೀನಿ ದೇವ್ರ ಹತ್ರ. 27th ನೋಡೋದಾದರೆ UBDT ಆದಮೇಲೆ STM ಉಜಿರೆ. ಸೊ ಇಲ್ಲಿ CS ಚೆನ್ನಾಗಿದೆ ಅಂತೆ, ಅದಕ್ಕೆ ನಾನು ಅಲ್ಲಿ ಹಾಕಿದ್ದೀನಿ STM ಉಜಿರೆ. ಸೊ ನಿಮಗೆ STM ಉಜಿರೆ ಆದಮೇಲೆ ನಿಮಗೆ ಮತ್ತೆ ಬೇರೆ ಕಾಲೇಜಸ್ ಬೇಕಂದರೆ ಅಂದರೆ ಈಗ ಟಾಪ್ 27 ಆಲ್ಮೋಸ್ಟ್ 27 ಕಾಲೇಜಸ್ನ ಲಿಸ್ಟ್ ಮಾಡಿದ್ದೀನಿ ಇಲ್ಲಿ. ಸೊ ನಾನು ಒಂದು 30 ಕಾಲೇಜಸ್ನ ನಾನು ಈ ಲಿಸ್ಟಲ್ಲಿ ಕೊಡ್ತೀನಿ. SDM ಕಾಲೇಜ್ ಉಜಿರೆ ಆದಮೇಲೆ 27th ಪ್ಲೇಸಲ್ಲಿ ಜೈನ್ ಕಾಲೇಜ್ಗೆ ಹೋಗ್ಬೋದು ಬ್ಯಾಂಗ್ಳೂರಲ್ಲಿ. ಜೈನ್ ಕಾಲೇಜ್ ಆದಮೇಲೆ 28th ನೋಡೋದಾದರೆ ಅಂದರೆ ಗೋಫರ್ ಡಾನ್ ಬಾಸ್ಕೋ ಕಾಲೇಜ್ ಆಫ್ ಇಂಜಿನಿಯರಿಂಗಿಗೂ ಹೋಗ್ಬೋದು. ಸೊ ಇದ್ರದ್ದು ಕೋಡ್ ಬಂದು E012. ಸೊ ನೆಕ್ಸ್ಟ್ ಬಂದು 29th ಪ್ರೆಸಿಡೆನ್ಸಿಗೆ ಹೋಗ್ಬೋದು. E237 ಕಾಲೇಜ್ ಕೋಡು. ನನ್ನ ಕೆಟ್ಟ ಹ್ಯಾಂಡ್ ರೈಟಿಂಗ್ನ ಇಗ್ನೋರ್ ಮಾಡಿ ಕಂಟೆಂಟ್ ಮೇಲೆ ಮಾತ್ರ ಫೋಕಸ್ ಮಾಡಿ. 27 STM ಉಜಿರೆ ಆಗಿದೆ. 28, 29, 30 ಇಲ್ಲಿ 30 ಕಾಲೇಜಸ್ನ ಲಿಸ್ಟ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ಯಾವುದಾದ್ರೂ ಹಿಂದೆ ಮುಂದೆ ಆಗಬೇಕು ಮೇಲೆ ಕೆಳಗೆ ಆಗಬೇಕಿತ್ತಂದರೆ ನೀವು ಹಿಂದೆ ಮುಂದೆ ಮೇಲೆ ಕೆಳಗೆ ನೀವೇ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟು ಇಷ್ಟು ರ್ಯಾಂಕಿಂಗು ಇಷ್ಟು ಕಾಲೇಜಸಲ್ಲಿ ಸಿಗಬೇಕಂದ್ರೆ ಒಂದು ಬಿಲೋ 30,000 25,000 ಇದ್ದರೆ ನಿಮಗೆ ಟಾಪ್ ಕಾಲೇಜಸಲ್ಲಿ ಸಿಗುತ್ತೆ. ಸೊ ಮತ್ತು ಇನ್ನೊಂದೇನೆಂದರೆ ರ್ಯಾಂಕಿಂಗ್ ಕೂಡ ನೀವು ಡಿಪೆಂಡ್ಸ್ ಆನ್ ನಿಮಗೆ ಕಾಲೇಜಸ್ ಕೂಡ ನಿಮ್ಮ ರ್ಯಾಂಕಿಂಗಲ್ಲಿ ನೀವು ಯಾವ ಬ್ರಾಂಚ್ನ ಚೂಸ್ ಮಾಡ್ಕೊತೀರ ಅದ್ರ ಮೇಲೆ ವೇರಿ ಆಗುತ್ತೆ. ಇಫ್ ಯು ಗೋ ಫಾರ್ CS, IS, AML, EC, EEE, ಮೆಕ್ಯಾನಿಕಲ್, ಸಿವಿಲ್, ಸೊ ನೀವು ಯಾವುದ್ರ ಮೇಲೆ ಹೋಗ್ತೀರಾ, ಯಾವ ಕಾಲೇಜಸ್ ಬೇಕಂತ ಹೋಗ್ತೀರಾ ನಿಮ್ಮ ರ್ಯಾಂಕಿಂಗ್ ಮೇಲೆ ಕೂಡ ನಿಮ್ಮ ಬ್ರಾಂಚ್ ವೈಸ್ ಕೂಡ ನಿಮ್ಮ ಕಾಲೇಜಸ್ ಕೂಡ ವೇರಿ ಆಗುತ್ತೆ. ಇವಾಗ ಹೇಳ್ಬೋದು ಇವಾಗ ನಾನು 10,000 ರ್ಯಾಂಕಿಂಗ್ ಇದೆ, ಸೊ ನನಗೆ ಆರ್ವಿನಲ್ಲೇ ಸಿಕ್ತು ನನಗೆ ಅಂದರೆ ಅದು ಇಟ್ ಡಿಪೆಂಡ್ಸ್. ಅದು ನೀವು ಯಾವ ಬ್ರಾಂಚ್ನ ತಗೋತೀರ ಅದ್ರ ಮೇಲೆ 10,000ಗೂ ಸಿಗುತ್ತೆ 15,000ಗೂ ಸಿಗುತ್ತೆ. ಅಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ನಿಮಗೇನು ರಿಸರ್ವೇಷನ್ ಕ್ಯಾಟಗರಿ ಇದ್ದರೂ ಅಥವಾ ರೂರಲ್ಲು NCC ಏನೇನು ಕೋಟಾ ಇರುತ್ತೋ ರಿಸರ್ವೇಷನ್ ಕೋಟಾ ಮೇಲೆ ಕಾಲೇಜಸ್ ವೇರಿ ಆಗುತ್ತೆ.
ನೀವು ಯಾವುದೇ ಕಾಲೇಜಸ್ಗೆ ಹೋಗಿ. ಸೊ ಒನ್ ಥಿಂಗ್ ಏನಂದರೆ ಇಂಪಾರ್ಟೆಂಟು, ನೀವು ಯಾವಾಗಲೂ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಒನ್ ಥಿಂಗ್ ಏನಂದರೆ ನೀವು ಯಾವುದೇ ಕಾಲೇಜಸ್ಗೆ ಹೋಗಿ, ಸಮ್ಟೈಮ್ಸ್ ಏನಾಗುತ್ತೆ, ನೀವು ಟಾಪ್ ಕಾಲೇಜಸ್ಸಲಾದರೂ ಹೋಗಿರಿ, ಕೆಳಗಡೆ ಯಾವುದೋ ಚೆನ್ನಾಗಿಲ್ಲದೆ ಇರೋ ಕಾಲೇಜಸ್ಸು ಅಂದರೆ ಟಾಪ್ ಕಾಲೇಜಸ್ ಅಲ್ಲದೆ ಇರೋ ಕಾಲೇಜಸ್ ಆದರೂ ಹೋಗಿರಿ. ಬಟ್ ಫೈನಲಿ ಏನಾಗುತ್ತೆ ಅಂದರೆ ನಿಮ್ಮ ಹಾರ್ಡ್ ವರ್ಕ್. ಸೊ ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೀವು ಇಂಜಿನಿಯರಿಂಗಲ್ಲಿ. ಸೊ ನೀವು ಅಂದರೆ ಇವಾಗ ಟಾಪ್ ಕಾಲೇಜ್ ನಾನು ಹೋಗಿದ್ದೀನಿ, ನಾನು ಇಲ್ಲಿ ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೂ ಕೂಡ ನನಗೆ ಹಂಗಿರುತ್ತೆ ಹೆಂಗಿರುತ್ತೆ ಅಂದರೆ, ಸೊ ಅದೆಲ್ಲ ಬೋಗಸ್ಸು. ಅಂದರೆ ನೀವು ಯಾವುದೇ ಕಾಲೇಜಸ್ಗೆ ಹೋಗಿ, ಈವನ್ ನೀವು ಈಗ ಟಾಪ್ ಕಾಲೇಜಸ್ಗೆ ಹೋದ್ರಂದರೆ, ಸೊ ಟಾಪ್ ಕಾಲೇಜಸ್ಗೆ ನೀವು ಹೋಗ್ತೀರಾ, ಸೊ ನೀವು ಟಾಪ್ ಕಾಲೇಜಸ್ಗೆ ಹೋಗೋದು ದೊಡ್ಡ ವಿಷಯ ಅಲ್ಲ. ಸೊ ಟಾಪ್ ಕಾಲೇಜಸಲ್ಲಿ ಒಂದಕ್ಕಿಂತ ಒಂದು ದೊಡ್ಡ ಮರ ಇರುತ್ತೆ, ಒಂದು ಮರಕ್ಕಿಂತ ಒಂದು ಮರ ದೊಡ್ಡದಿರುತ್ತೆ. ಹಂಗೆ ತುಂಬ ಟ್ಯಾಲೆಂಟೆಡ್ ಇರೋರು ಬಂದಿರ್ತಾರೆ ಅಲ್ಲಿ. ಸೊ ಅಂದರೆ ನಿಮಗಿಂತ ಟ್ಯಾಲೆಂಟ್ ಇರೋರು ಇರ್ತಾರೆ, ಅವ್ರಿಗಿಂತ ಟ್ಯಾಲೆಂಟ್ ಇರೋರು ಇರ್ತಾರೆ. ನೀವಲ್ಲಿ ಏನಾಗಬೇಕಂದ್ರೆ ನೀವು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು RVC ಸಿಕ್ಬಿಡ್ತು, ನಾನು ಟಾಪ್ ಕಾಲೇಜಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಏನು ವೇಸ್ಟ್ ಅದು. ನಿಮಗಿಂತ ಕೆಳಗಡೆ ಕಾಲೇಜಲ್ಲಿ ಇರೋನು ಯಾವುದೋ ಟಾಪ್ 50 ಕಾಲೇಜೋ ಟಾಪ್ 30 ಕಾಲೇಜೋ ಇಲ್ಲಿರೋನು ಹಾರ್ಡ್ ವರ್ಕ್ ಮಾಡಿದ್ರೆ, ಸೊ ಈ ಮೇ ಬೀಟ್ RVC ಕಾಲೇಜ್ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ನೀವೆಲ್ಲಾದರೂ ಹೋಗಿ ಇಂಜಿನಿಯರಿಂಗಲ್ಲಿ ಚೆನ್ನಾಗಿ ಕಲ್ತ್ಕೊಳ್ಳಿ, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಮತ್ತು ಒಳ್ಳೆ ಪರ್ಸಂಟೇಜ್ ಇನ್ ದ ಸೆನ್ಸ್ ಪರ್ಸಂಟೇಜ್ ಒಂದು 75%, ಒಂದು CGPA ಬಂದು 7.5 ಮೇಲೆ ಎಲ್ಲ ಸೆಮ್ಸು ಅವರೇಜ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಫೈನಲಿ ನಿಮ್ಮ ಹಾರ್ಡ್ ವರ್ಕ್ ಮ್ಯಾಟ್ರ್ ಆಗುತ್ತೆ. ನೀವು ಯಾವ ಕಾಲೇಜ್ಗೆ ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ. ಹಾಗೆ ಸೊ ನೀವು ಟಾಪ್ ಕಾಲೇಜಲ್ಲಿ ಇದ್ದೀನಿ ಅಂತ ಕೇರ್ಲೆಸ್ ಮಾಡಿದ್ರೆ ಕೆಳಗಡೆ ಬರ್ತೀರಾ. ಸೊ ನಾನು ಕೆಳಗಡೆ ಕಾಲೇಜಲ್ಲಿ ಇದ್ದೀನಿ ಅಂತೇಳಿ ಡಿಮೋಟಿವೇಟ್ ಆಗದೆ, ಸೊ ಹಾರ್ಡ್ ವರ್ಕ್ ಮಾಡಿದ್ರೆ ನೀನು ಮೇಲ್ಗಡೆ ಬರ್ತೀಯ. ಇಷ್ಟೇ, ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಐ ಹೋಪ್ ಯು ಪೀಪಲ್ ಎಂಜಾಯ್ ದಿಸ್ ವಿಡಿಯೋ. ಕಾಲೇಜಸ್ ಕೋಡ್ದು ನಾನು ಮ್ಯಾಕ್ಸಿಮಮ್ ನಾನು ಇಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ಇನ್ ಕೇಸ್ ನಿಮಗೆ ಗೊತ್ತಿತ್ತಂದರೆ ನೀವು ಕೂಡ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಇನ್ನೂ ಮಾಡ್ತಾ ಇರ್ತೀನಿ, ನಿಮಗೆ ಕಲಿಸ್ಕೊಡ್ತಾ ಇರ್ತೀನಿ, ನಮ್ಮ ಪ್ರೀತಿ ಬೆಳೆಸ್ತಾ ಇರ್ತೀನಿ. ಬಾಯ್.